ಪೊಲೀಸ್ ಸ್ಟೇಷನ್ಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡೋ ವಿಚಾರ ಆದರೆ ಗೃಹ ಮಂತ್ರಿಗಳು, ನಾನು ಅದಕ್ಕೋಸ್ಕರ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಗೃಹ ಮಂತ್ರಿಗಳಾಗಿರೋಕ್ಕೆ ಯೋಗ್ಯರಲ್ಲ. ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಕೊಡೋದಾದ್ರೆ ಜನಕ್ಕೆ ಹೆಂಗೆ ಸೆಕ್ಯೂರಿಟಿ ಕೊಡ್ತೀರಿ ನೀವು? ಅದಕ್ಕೋಸ್ಕರ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಹಿಂದೂ ಸಮಾಜ, ಇದು ಹಿಂದೂ ರಾಷ್ಟ್ರ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಿಂದುತ್ವಕ್ಕೆ ಅಪಮಾನ ಆಗಂಥ ಒಂದು ಕೃತ್ಯವನ್ನು ಕೂಡ ನಾವು ಸಹಿಸಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅವರಷ್ಟೂ ಜನದ ಬಗ್ಗೆ ಕ್ರಮ ತಗೋಬೇಕು. ಅದೇ ರೀತಿ ಈ ರೀತಿ ಟಿಪ್ಪು ಸುಲ್ತಾನನ ನಾಡಿದು ಅನ್ನೋಂಥ ಮಾತನ್ನು ಮೆಸೇಜಲ್ಲಿ ಕಳಿಸಿರಲ್ಲ ಅಂತ ರಾಷ್ಟ್ರದ್ರೋಹಿಗಳ ಬಗ್ಗೆಯೂ ಕೂಡ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ. ಅನೇಕ ಕೊಲೆಗಳಾಗ್ತಾಯಿದೆ, ನೇಹಾ ಕೊಲೆ ಆಯಿತು, ಈ ಥರದ್ದು ಬೇಕಾದಷ್ಟಿದೆ. ಪ್ರತಿಯೊಂದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡಿ ಹೇಳಿಕೆ ಕೊಡ್ತಿರೋದು ಖಂಡನೀಯ, ನಾಚಿಕೆಗೇಡು. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತೇನು ಮಂಗಳೂರಿನಲ್ಲಿ ನಮಾಜ್ ಮಾಡಿದ್ದಾರೆ ರಸ್ತೆಯಲ್ಲಿ, ಇದ್ರ ಬಗ್ಗೆ ತುರ್ತು ಕ್ರಮ ತಗೋಬೇಕು. ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ. ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ಸ್ಟೇಷನ್ಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡೋ ವಿಚಾರ ಆದರೆ ಗೃಹ ಮಂತ್ರಿಗಳು, ನಾನು ಅದಕ್ಕೋಸ್ಕರ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಗೃಹ ಮಂತ್ರಿಗಳಾಗಿರೋಕ್ಕೆ ಯೋಗ್ಯರಲ್ಲ. ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಕೊಡೋದಾದ್ರೆ ಜನಕ್ಕೆ ಹೆಂಗೆ ಸೆಕ್ಯೂರಿಟಿ ಕೊಡ್ತೀರಿ ನೀವು? ಅದಕ್ಕೋಸ್ಕರ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಹಿಂದೂ ಸಮಾಜ, ಇದು ಹಿಂದೂ ರಾಷ್ಟ್ರ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಿಂದುತ್ವಕ್ಕೆ ಅಪಮಾನ ಆಗಂಥ ಒಂದು ಕೃತ್ಯವನ್ನು ಕೂಡ ನಾವು ಸಹಿಸಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅವರಷ್ಟೂ ಜನದ ಬಗ್ಗೆ ಕ್ರಮ ತಗೋಬೇಕು. ಅದೇ ರೀತಿ ಈ ರೀತಿ ಟಿಪ್ಪು ಸುಲ್ತಾನನ ನಾಡಿದು ಅನ್ನೋಂಥ ಮಾತನ್ನು ಮೆಸೇಜಲ್ಲಿ ಕಳಿಸಿರಲ್ಲ ಅಂತ ರಾಷ್ಟ್ರದ್ರೋಹಿಗಳ ಬಗ್ಗೆಯೂ ಕೂಡ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ. ಅನೇಕ ಕೊಲೆಗಳಾಗ್ತಾಯಿದೆ, ನೇಹಾ ಕೊಲೆ ಆಯಿತು, ಈ ಥರದ್ದು ಬೇಕಾದಷ್ಟಿದೆ. ಪ್ರತಿಯೊಂದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡಿ ಹೇಳಿಕೆ ಕೊಡ್ತಿರೋದು ಖಂಡನೀಯ, ನಾಚಿಕೆಗೇಡು. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತೇನು ಮಂಗಳೂರಿನಲ್ಲಿ ನಮಾಜ್ ಮಾಡಿದ್ದಾರೆ ರಸ್ತೆಯಲ್ಲಿ, ಇದ್ರ ಬಗ್ಗೆ ತುರ್ತು ಕ್ರಮ ತಗೋಬೇಕು. ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ. ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ.